खुशामदीद मोहतरम नासरीन, आप तमाम का HKA न्यूज़ चैनल में खैर मक़दम है। बसवा कल्याण तालुक़ा के गुंतरुत वादी में जो इस्मत रेज़ी व क़त्ल यानी रेप और मर्डर केस का इंतहाई ज़्यादा अफसोसनाक वाक़या पेश आया था, उसको लेकर सरकारी नौकरी संघ की जानिब से प्रोटेस्ट किया गया और बसवा कल्याण तालुक़ा के तहसीलदार शांति गौड़ा ब्रादर सर को ये मेमोरेंडम पेश किया गया और भाग्यश्री को न्याय फराहम करने का तमाम ने मुतालबा किया गया। पेश है बसवा कल्याण से नुमाइंदा रिपोर्टर शेख असलम की HKA न्यूज़ चैनल के लिए यह खुसूसी रिपोर्ट। मज़ीद ताज़ा तरीन ख़बरों से जुड़े रहने के लिए चैनल को लाइक करें, शेयर करें, सब्सक्राइब ज़रूर कर लें। भगवान की अभिनंदन। न्याय मिळवून देईपर्यंत आम्ही सर्वांनी एकत्रित येऊन समाजाला न्याय मिळवून द्यायची आम्हा साहेब येत आहेत आणि त्या तहसीलदार साहेबांच्या हस्ते आम्ही आमची मेमोरेंडम या ठिकाणी देत आहे। अरे सरकारी ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘ ಜಿಲ್ಲಾ ಶಾಖೆ ಬೀದರ್ ಹಾಗೂ ಬಸವ ಕಲ್ಯಾಣ ಶಾಖೆ ಬಸವ ಕಲ್ಯಾಣ ತಾಲೂಕಾ ಇವರಿಗೆ ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ನನ್ನ ತಹಸೀಲ್ದಾರರು ಬಸವ ಕಲ್ಯಾಣರ ಮುಖಾಂತರ ವಿಷಯ ಬಸವ ಕಲ್ಯಾಣ ತಾಲೂಕಿನ ಗುಂಡೂರು ಗ್ರಾಮದ ನಿವಾಸಿಯಾದ ಕುಮಾರಿ ಭಾಗ್ಯಶ್ರೀ ಪಂಡಿತ್ ಆಲ್ಗುಡೆ 18 ಯುವತಿಯ ಹತ್ಯೆ ಖಂಡಿಸಿ ಆರೋಪಿ ಕಠಿಣವಾದ ಶಿಕ್ಷೆ ವಿಧಿಸುವ ಮನವಿ ಪತ್ರ ಸಲ್ಲಿಸುವ ಕುರಿತು ಮಾನ್ಯರೇ ಈ ಮೇಲ್ಕಂಡ ವಿಷಯಕ್ಕೆ ಇಲ್ಲೇ ಎನ್ಕೌಂಟರ್ ಮಾಡಬೇಕು ಹಾಗೂ ಬಡ ಕುಟುಂಬಕ್ಕೆ ಆಸರೆ ಆಗಿದ ಇವುಗಳಿಂದ ತುಂಬಲಾರದ ನಷ್ಟವಾಗಿದ್ದು ಇರ್ಲಿಕ್ಕೂ ಸೂರಿಲ್ಲದ ಕಡು ಬಡ ಕುಟುಂಬಕ್ಕೆ ಸರ್ಕಾರದಿಂದ 50 ಲಕ್ಷ ಪರಿಹಾರ ಕೊಟ್ಟು ಆರ್ಥಿಕವಾಗಿ ಮತ್ತು ಸಾಮಾಜಿಕ ಭದ್ರತೆ ನೀಡಿ ಕಾನೂನು ರಕ್ಷಣೆ ಇಲ್ಲದೆ ಮಹಿಳೆಯರ ಮೇಲೆ ಆಗುತ್ತಿರುವ ಅನ್ಯಾಯ ಅತ್ಯಾಚಾರ ಕಿರುಕುಳ ಕೊಲೆ ತಪ್ಪಿಸಲು ಸೂಕ್ತವಾದ ಕಾನೂನು ಜಾರಿಗೆ ತಂದು ನ್ಯಾಯ ಒದಗಿಸಬೇಕು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಸುತ್ತೇವೆ। ಧನ್ಯವಾದಗಳೊಂದಿಗೆ सभी हमारे HKA न्यूज़ 24/7 कन्नड़ महाराष्ट्र तेलंगाना में जर्नलिस्ट सूर्यवंशी, जैसा कि बसवा कल्याण तालुके में जो शर्मनाक घटना हो गई उस संदर्भ में सरकार नौकर संघ के जो यहाँ पर बसवा कल्याण में प्रेसिडेंट है, अभी हमारे BK9 न्यूज़ HKA न्यूज़ से लाइव आ रहे, देखते रहिए BK9 न्यूज़ HKA न्यूज़, हर कदम हर वक्त आपके साथ। ಬಸವ ಕಲ್ಯಾಣ ತಾಲೂಕಿನಲ್ಲಿ 1ನೇ ತಾರೀಕು ಗುಂಡ್ರು ಭಾಗ್ಯಶ್ರೀ ಅವಳ ಮೇಲೆ ಅತ್ಯಾಚಾರವನ್ನು ಎಸಗಿ ಸಿಗಲ್ದಂಗೆ ಗುರುತಿಸಿ ಈ ಮೆಸೇಜ್ ಇಡೀ ರಾಜ್ಯಕ್ಕೆ ಹೋಗ್ಬೇಕು ಅಂತ ನಾವು ಹೇಳುತ್ತಾ, ಈಗ ನಿಮಗೆ ಮತ್ತೊಂದು ಕೂಡ ಈಗ ಆಗಿದೆ ಅಂತ ಬಿಡಬೇಡಿ ಸಾಹೇಬ್ರೆ, ನೀವು ಅದಕ್ಕೊಂದು ಘೋರವಾದ ಕಠಿಣ ಶಿಕ್ಷೆ ಆಗ್ಲಿ ಮುಂದೆ ಯಾವುದೇ ತಂಗಿಗೆ, ಅದು ನನ್ನ ಸಹೋದರಿ ಅಕ್ಕಿ, ಯಾಕಂದ್ರೆ ಒಂದು ಸರ್ತಿ ಹುಟ್ಟು ಬರ್ತಾವರು, ಒಂದೇ ನೆಕ್ಸ್ಟ್ ದಿನ ಸಹೋದರಿ ಹುಟ್ಟು ಬರ್ಬೇಕಾದ್ರೆ ಅವಳು ಝಾನ್ಸಿ ಲಕ್ಷ್ಮೀಬಾಯಿ ರಾಣಿಯ ಹುಟ್ಟಾಗಿ ಬರ್ಲಿ, ಆ ಬಂದಂತ ವ್ಯಕ್ತಿನ ವೃಂದವನ್ನು ಚಂಡಮಾಳಿ ಅಂತ ಹೇಳುತ್ತಾ ಈ ನನ್ನ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ವತಿಯಿಂದ ನಾನು ತೊಟ್ಟು ಮಾಡ್ತಾ ಇರ್ತೀನಿ। ಜೈ ಹಿಂದ್, ಜೈ ಸಂವಿಧಾನ್, ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಾಗೂ ನನ್ನ ಮಾಧ್ಯಮ ಮಿತ್ರರು ಕೂಡ, ನನ್ನ ಪೊಲೀಸ್ ಸಿಬ್ಬಂದಿಯವರು ಕೂಡ ಸತತವಾಗಿ 1.5 ತಾಸು ಕೂತಿದ್ದಾರೆ ನಮಗೋಸ್ಕರ, ಅವರಿಗೂ ಕೂಡ ನಮ್ಮೆಲ್ಲರ ವತಿಯಿಂದ ಮತ್ತೊಮ್ಮೆ ಧನ್ಯವಾದ ತಿಳಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ ಇಲ್ಲಿಗೆ। ಮತ್ತೆ ನನ್ನ ಸಹೋದರಿ ಆದಂತ ನನ್ನ ಪ್ರೊಫೆಸರ್ ಅವರು ಕೂಡ ಮಾತಾಡಬೇಕಾಗಿದೆ ಅಂತ ತಮ್ಮಲ್ಲಿ ಕೂಡ ನನ್ನ ಮನವಿಯನ್ನು ಸಲ್ಲಿಸುತ್ತೇನೆ।